ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 4ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಅಕ್ಕ ಮಹಾದೇವಿಯವರು ರಚಿಸಿರ್ತಕ್ಕಂಥ ವಚನಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಇವತ್ತಿನ ಒಂದು ವಿಷಯ ವಚನಗಳ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಪರೀಕ್ಷೆಯಲ್ಲಿ ನಿಮಗೆ 6 ಅಂಕದ ಭಾವಾರ್ಥಗಳಿಗೆ ಕೇಳ್ತಾರೆ. ಆನಂತರ 10 ಅಂಕದ ಪ್ರಶ್ನೆ ಕೂಡ ವಚನದಲ್ಲಿ ಬರುತ್ತೆ. ಹಾಗಾಗಿ ಇವತ್ತಿನ ತರಗತಿ ನಿಮಗೆ ಇಲ್ಲಿ ಸುಮಾರು 16ರಿಂದ 18 ಅಂಕಗಳಿಗೆ ತುಂಬಾ ಉಪಯುಕ್ತವಾಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ, ಹಾಗೇನೆ ಇವತ್ತು ಈ ಅಕ್ಕ ಮಹಾದೇವಿಯವರು ರಚನೆ ಮಾಡಿರ್ತಕ್ಕಂತಹ ವಚನದ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಹಾಗೇನೆ ಅಲ್ಲಿ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅಂತಕ್ಕಂಥದ್ದು, ಹಾಗೇನೆ ಒಂದೊಂದೇ ವಚನವನ್ನ ಓದ್ತಾ ಅದರ ಅರ್ಥ ವಿವರಣೆಯನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಯಾಕೆಂದ್ರೆ 6 ಅಂಕದಕ್ಕೆ ವಚನಗಳನ್ನ ಕೇಳ್ತಾರೆ ಭಾವಾರ್ಥಕ್ಕೆ ಅನ್ನೋದನ್ನ ಇಲ್ಲಿ ಗಮನಿಸ್ತಾ ಹೋಗ್ತಾ ಇರೋಣ. ಹಾಗಾದ್ರೆ ಇಲ್ಲಿ ಮೊದಲಿಗೆ ಆಶಯದ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ನೋಡಿ, ಅಕ್ಕ ಅಥವಾ ಅಕ್ಕ ಮಹಾದೇವಿಯವರ ಒಂದು ವಿಶಿಷ್ಟತೆ ಅಥವಾ ಅವರನ್ನ ವಿಶಿಷ್ಟ ಮಹಿಳೆ ಅಂತ ನಾವು ಕರಿತೀವಿ. 12ನೇ ಶತಮಾನದ ಕಾಲಘಟ್ಟದಲ್ಲಿ ಒಬ್ಬ ವಿಶಿಷ್ಟ ಮಹಿಳೆ ಅಂತ ನಾವು ಕರಿತೀವಿ, ಅಥವಾ ಒಬ್ಬ ಶಿವಶರಣೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ಇಡೀ ಮಹಿಳಾ ಲೋಕಕ್ಕೆ ಒಂದು ಅದ್ಭುತ ಪ್ರತಿಭೆಯಾಗಿದ್ದವರು 12ನೇ ಶತಮಾನದ ಕಾಲಘಟ್ಟದಲ್ಲಿ ಅಕ್ಕ ಮಹಾದೇವಿ ಅವರು ಅಂತಕ್ಕಂಥದ್ದು. ಇಲ್ಲಿ ಅಕ್ಕ ವಿಶಿಷ್ಟ ಮಹಿಳೆ, ಹಾಗೇನೆ ಇಲ್ಲಿ ವ್ಯಕ್ತಿತ್ವದ ಘನತೆ, ಸ್ತ್ರೀ ಅಸ್ತಿತ್ವ ಸಾರಿದವಳು ಅಕ್ಕ ಮಹಾದೇವಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಮಹಿಳೆಯ ಬೌದ್ಧಿಕತೆಗೆ ಇಲ್ಲಿ ಸಂಕೇತವಾಗಿದ್ದವಳು ಯಾರಪ್ಪ ಅಂತಂದ್ರೆ, ಅಥವಾ ಸಂಕೇತವಾಗಿದ್ದವರು 12ನೇ ಶತಮಾನದ ಕಾಲಘಟ್ಟದಲ್ಲಿ ಇಲ್ಲಿ ಅಕ್ಕ ಮಹಾದೇವಿ ಅವರು ಅನ್ನೋದನ್ನ ನಾವು ಗಮನಿಸಬಹುದು. ಹಾಗೇನೆ ವ್ಯಕ್ತಿ ನಿಲುವು ಮತ್ತೆ ಅವಳ ಅಭಿವ್ಯಕ್ತಿಯ ವಿಶೇಷತೆಯನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಈ ವಚನಗಳಲ್ಲಿ ಯಾವ ರೀತಿ ಇದೆ ಅಥವಾ ಯಾವ ವಿಚಾರಗಳು ಇಲ್ಲಿ ಅಡಕವಾಗಿದ್ದಾವೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ನೋಡಿ, ನಾವು 10 ಅಂಕಗಳಿಗೆ ಬರಿಬೇಕಾದಂತಹ ಸಂದರ್ಭದಲ್ಲಿ ಯಾವ ರೀತಿ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇಲ್ಲಿ ನೋಟ್ಸ್ ಅನ್ನು ಕೂಡ ಹೇಳ್ತಾ ನಾನು ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡಿ, ಈ ವಚನವನ್ನ ಅಕ್ಕ ಮಹಾದೇವಿಯವರು ರಚಿಸಿದ್ದಾರೆ ಅಂತ ನಾವು ಬರಿತೀವಿ. ಆನಂತರದಲ್ಲಿ ಇದರ ಸನ್ನಿವೇಶ ಏನು, ಇಷ್ಟು ಸುಮಾರು 4 ವಚನಗಳಿವೆ. 4 ವಚನಗಳ ಸನ್ನಿವೇಶ ಏನು, ಸಂದರ್ಭ ಏನು ಅನ್ನೋದ್ರ ಬಗ್ಗೆ ನಾನು ವಿಚಾರವನ್ನ ತಿಳಿಸಿ, ಆನಂತರ ನಾನು ಏನ್ ಮಾಡ್ತೇನಪ್ಪ ಅಂದ್ರೆ ಆ ವಚನಗಳನ್ನ ಓದಿ ಅದನ್ನ ಅರ್ಥೈಸುವಂತಹ ಕೆಲಸವನ್ನ ಮಾಡ್ತೇನೆ. ನೋಡಿ, ಅಕ್ಕ ಮಹಾದೇವಿಯವರು ಏಕಾಂಗಿಯಾಗಿ ಶಿವಶರಣರ ಬೀಡಾದ ಅವಿಮುಕ್ತ ಕ್ಷೇತ್ರವೆನಿಸಿದ್ದ ಕಲ್ಯಾಣ ನಗರಕ್ಕೆ ಬರುತ್ತಾರೆ. ಆ ಕಲ್ಯಾಣ ನಗರದಲ್ಲಿ ಬಂದು ಅಲ್ಲಿ ಅನುಭವ ಮಂಟಪದಲ್ಲಿ ಶಿವಶರಣರು ಒಡ್ಡಿದಂತಹ ಪರೀಕ್ಷೆಯನ್ನ ಗೆದ್ದು ಅಲ್ಲಿಂದ ಅವರು ಅಲ್ಲಮ ಪ್ರಭುಗಳ ಸಲಹೆಯ ಮೇರೆಗೆ ಅವರು ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಹಾಗೂ ತನ್ನ ಮುಖ್ಯ ಗುರಿಯಾಗಿದ್ದಂತಹ ಶ್ರೀಶೈಲಕ್ಕೆ ಹೋಗ್ತಾರೆ. ಆ ಶ್ರೀಶೈಲದ ಕದಳಿ ವನ ಅಥವಾ ಕದಳಿ ವನಕ್ಕೆ ಹೋಗುವ ಸಂದರ್ಭದಲ್ಲಿ ಅವರು ಕದಳಿ ವನದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಏನೆಲ್ಲ ಸಂಕಷ್ಟಗಳನ್ನ ಅನುಭವಿಸ್ತಾರೆ, ಯಾವ ರೀತಿ ಕಷ್ಟಗಳನ್ನ ಅನುಭವಿಸ್ತಾರೆ ಅಂತಕ್ಕಂಥದ್ದು ವಿಚಾರ ಈ ವಚನಗಳಲ್ಲಿ ಅಡಕವಾಗಿದೆ ಅಂತಕ್ಕಂಥದ್ದು. ಹಾಗೇನೆ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅನೇಕ ಸಂಕಷ್ಟಗಳು ಎದುರಾಗ್ತವೆ ಅಕ್ಕ ಮಹಾದೇವಿ ಅವರಿಗೆ. ಹಾಗಾದ್ರೆ ಅಲ್ಲಿ ಆ ಕಾಡಿನಲ್ಲಿ ಕಾಲ್ನಡಿಗೆಯಲ್ಲಿ ಹೋಗುವಾಗ ಅಕ್ಕ ಮಹಾದೇವಿ ಅವರ ಒಂದು ಪಯಣ ಇದೆಯಲ್ಲ, ಆ ಪಯಣ ಹೂವಿನ ಹಾಸಿಗೆ ಆಗಿರಲಿಲ್ಲ ಅಂತಕ್ಕಂಥದ್ದು. ಹೆಜ್ಜೆ ಹೆಜ್ಜೆಗೂ ಅಲ್ಲಿ ಸಂಕಷ್ಟಗಳು, ಸಮಸ್ಯೆಗಳ ಸರಮಾಲೆಗಳೇ ತುಂಬಿಕೊಂಡಿದ್ದು. ಆ ಕಾಡಿನಲ್ಲಿ ಕಲ್ಲು ಮುಳ್ಳು ಇಲ್ಲಿ ಎಲ್ಲ ಒಂದ್ ಕಡೆ ಕಲ್ಲು ಮುಳ್ಳಿನ ಹಾದಿಯಾಗಿತ್ತು ಅಂತಕ್ಕಂಥದ್ದು, ಬೆಟ್ಟ ಗುಡ್ಡಗಳ ಹಾದಿಯಾಗಿತ್ತು ಅದು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಅಕ್ಕ ಮಹಾದೇವಿಯವರಿಗೆ ಆ ಒಂದು ಕದಳಿ ವನಕ್ಕೆ ಹೋಗುವಂತಹ ಪಯಣ ಹೂವಿನ ಹಾಸಿಗೆ ಆಗಿರಲ್ಲ ಅಂತಕ್ಕಂಥದ್ದು. ಹಾಗೇನೆ ನಾನು ಕದಳಿ ವನವನ್ನ
ತಲುಪಲೇಬೇಕು ಅನ್ನುವಂತಹ ಒಂದು ದೃಢ ವಿಶ್ವಾಸ ಆಗಿರ್ಬೋದು, ಅಥವಾ ಒಂದು ಆತ್ಮಸ್ಥೈರ್ಯ ಆಗಿರ್ಬೋದು, ಅಥವಾ ಒಂದು ನಿರ್ಧಾರ ಇಲ್ಲಿ ನಾವು ಗಮನಿಸಬೇಕಾಗಿದೆ. ಅಥವಾ ಅಕ್ಕ ಮಹಾದೇವಿಯವರ ಕೆಚ್ಚದೆ ಇದೆಯಲ್ಲ, ಅವರ ಒಂದು ಆತ್ಮಸ್ಥೈರ್ಯವನ್ನ ನಾವಿಲ್ಲಿ ಮೆಚ್ಕೋಬೇಕಾಗಿದೆ ಅಂತಕ್ಕಂಥದ್ದನ್ನ ಗಮನಿಸ್ಬೋದು. ಹಾಗೆ ಎದುರಾದಂತಹ ಎಲ್ಲಾ ಕಷ್ಟಗಳನ್ನ ಜಯಿಸಿ ತನ್ನ ಜೀವನದ ಪರಮ ಗುರು ಅಥವಾ ತಮ್ಮ ಜೀವನದ ಪರಮ ಗುರಿಯಾಗಿರ್ತಕ್ಕಂತಹ ಕದಳೀವನವನ್ನ ತಲುಪ್ತಾರೆ. ಅಲ್ಲಿ ಸಾಕ್ಷಾತ್ ಅಲ್ಲಿ ತನ್ನ ಆತ್ಮ ಸಂಗಾತಿಯಾಗಿರ್ತಕ್ಕಂತಹ ಚನ್ನಮಲ್ಲಿಕಾರ್ಜುನನ ದರ್ಶನವನ್ನ ಪಡಿತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ಬೋದು ಈ ವಚನಗಳಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಹೇಗೆ ಆ ಕದಳೀವನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನೋಡಿ, ಇಲ್ಲಿ ಕಲ್ಯಾಣ ನಗರದಲ್ಲಿ ಅನುಭವ ಮಂಟಪದಲ್ಲಿ ಶಿವಶರಣರು ಒಡ್ಡಿದಂತಹ ಪರೀಕ್ಷೆಗಳನ್ನ ಗೆದ್ದು ಅಕ್ಕ ಮಹಾದೇವಿಯವರು ಕದಳೀವನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಏನೇನು ಆ ದಾರಿಯುದ್ದಕ್ಕೂ ಬಂದಂತಹ ಕಷ್ಟಗಳನ್ನ ಆ ದಾರಿಯಲ್ಲಿ ಪಯಣವನ್ನ ಬೆಳೆಸ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಏನೆಲ್ಲ ಕಷ್ಟಗಳು ಬಂದೋ, ಅಲ್ಲಿ ಯಾವ ರೀತಿ ತಾನೊಬ್ಬರ ಏಕಾಂಗಿಯಾಗಿ ಹೋದಂತ ಸಂದರ್ಭದಲ್ಲಿ ಈ ವಚನಗಳನ್ನ ಅವರು ರಚನೆ ಮಾಡ್ತಾ ಹೋಗ್ತಾರೆ. ಏನಪ್ಪ ಆ ವಚನ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಮೊದಲನೇ ವಚನವನ್ನು ಗಮನಿಸಬಹುದು. 6 ಅಂಕದ ಪ್ರಶ್ನೆಗಳಿಗೆ ಕೇಳ್ತಾರೆ ನೋಡಿ. ಆರು ಇಲ್ಲದವಳೆಂದು ಅಳಿಗೊಳಲು ಕಂಡಯ್ಯ, ಆರು ಇಲ್ಲದವಳೆಂದು ಅಳಿಗೊಳಲು ಕಂಡಯ್ಯ, ಏನು ಮಾಡಿದಳು ಆ ನಂಜುವವಳಲ್ಲ, ಏನು ಮಾಡಿದಳು ನಾ ಅಂಜುವವಳಲ್ಲ, ತರಗೆಲೆಯ ಮೆಲಿದು ಆನಿಹೆನು, ಸರಗಿಯ ಮೇಲೊರಗಿ ಆನಿಹೆನು, ಚನ್ನಮಲ್ಲಿಕಾರ್ಜುನಯ್ಯ ಕರಕೇಡನೊಡ್ಡಿದಡೆ, ಚನ್ನಮಲ್ಲಿಕಾರ್ಜುನಯ್ಯ ಕರಕೇಡನೊಡ್ಡಿದಡೆ, ಒಡಲನು ಪ್ರಾಣವನ್ನು ನಿಮಗರ್ಪಿಸಿ ಶುದ್ಧಳೆಹನು ಅಂತಕ್ಕಂತಹ ಒಂದು ವಚನ ನೋಡಿ. ಅಕ್ಕ ಮಹಾದೇವಿಯವರು ಕದಳಿ ಬನಕ್ಕೆ ಬಂದಂತಹ ಹೋಗುವಂತಹ ಸಂದರ್ಭದಲ್ಲಿ ಹೋಗುತ್ತಿರುವ ಹಾದಿಯಲ್ಲಿ ಅನೇಕ ಕಷ್ಟಗಳನ್ನ ಅಲ್ಲಿ ಅವರು ಅನುಭವಿಸ್ತಾರೆ. ಅದಕ್ಕೆ ಯಾರು ಇಲ್ಲದವರೆಂದು ನನ್ನನ್ನ ಎಲ್ಲೋ ಒಂದ್ ಕಡೆ ನಿಂದಿಸಬೇಡ ಅಂತಕ್ಕಂಥದ್ದು ಅಲ್ಲಿ ಹೋಗ್ತಕ್ಕಂಥ ದಾರಿ ಹೋಕರಿಗೆ ಅವರು ಹೇಳ್ತಾ ಇರ್ತಕ್ಕಂತಹ ಮಾತಾಗಿರ್ಬೋದು. ಯಾಕೆಂದ್ರೆ ಆಗಿನ ಕಾಲದಲ್ಲಿಯೇ ಒಬ್ಬ ಮಹಿಳೆ ಇಡೀ ದಟ್ಟ ಈ ಒಂದು ಅರಣ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆರು ಇಲ್ಲದವಳೆಂದು ನನ್ನನ್ನ ನಿಂದಿಸಬೇಡ, ಏನು ಮಾಡಿದರೂ ನಾನು ಹೆದರುವಳಲ್ಲ. ಅಲ್ಲಿ ಇರ್ತಕ್ಕಂತಹ ದಾರಿ ಹೋಕರಿಗೂ ಕೂಡ ಅವ್ರು ಹೇಳ್ತಾ ಇದ್ದಾರೆ, ಯಾರು ಇಲ್ಲದವಳೆಂದು ನನ್ನನ್ನ ನೀವು ಎದುರಿಸ್ಬೇಡಿ ಅಥವಾ ನಿಂದಿಸ್ಬೇಡಿ, ನಾನು ಹೆದರುವಳಲ್ಲ ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯದ ಮಾತನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಹೇಗೆ ನಮ್ಮ ಅಕ್ಕ ಮಹಾದೇವಿಯವರು ಒಂದು ದಿಟ್ಟ ಮಹಿಳೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಏನು ಹೇಳ್ತಾ ಇದ್ರಪ್ಪ ಅಂದ್ರೆ, ನಮ್ಮ ಇಡೀ ತನ್ನ ಲೌಕಿಕ ನನಗೆ ಯಾವುದೇ ರೀತಿಯಾದಂತಹ ಲೌಕಿಕ ಬದುಕಿನ ಅಥವಾ ಸಾಂಸಾರಿಕ ಜೀವನದ ಆಸೆಯೇ ಇಲ್ಲ. ಹೇಗೆ ಅಂತಂದ್ರೆ, ನಾನು ತರೆಗೆಲೆಯನ್ನ ತಿಂದು ಬದುಕುತ್ತೇನೆ ಅನ್ನುವಂಥದ್ದು, ನನಗೆ ಯಾವುದೇ ರೀತಿಯಾದಂತಹ ಸಾಂಸಾರಿಕ ಜೀವನದ ಬಗ್ಗೆ ನನಗೆ ಆಸೆ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಹಾಗೇನೆ ಯಾವುದೇ ಜೀವನದ ಇಲ್ಲಿ ಸಕಲ ಸಂಪತ್ತು ಕೂಡ ನನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ, ಅಥವಾ ನನಗಿರ್ತಕ್ಕಂತಹ ಚಿಂತೆ ಒಂದೇನೆ. ಏನಪ್ಪಾ ಅಂದ್ರೆ, ಚನ್ನಮಲ್ಲಿಕಾರ್ಜುನನಲ್ಲಿ ಆತ್ಮ ಸಂಗಾತಿಯಾಗುವುದು. ನನಗೆ ಇಲ್ಲೇ ಮಲ್ಲಿಕಾರ್ಜುನನಲ್ಲಿ ನಾನು ಆತ್ಮ ಸಂಗಾತಿ ಆಗ್ತಕ್ಕಂಥದ್ದು ಒಂದೇ ನನಗೆ ಚಿಂತೆ. ಅದು ಬಿಟ್ರೆ ಬೇರೆ ಯಾವುದರ ಬಗ್ಗೆಯೂ ಕೂಡ ಲೌಕಿಕ ಚಿಂತೆ ನನ್ನಲ್ಲಿ ಇಲ್ಲ ಅಂತಕ್ಕಂಥದ್ದನ್ನ ನಾವು ಗಮನಿಸ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಅವರು ಏನಾದ್ರೂ ಚನ್ನಮಲ್ಲಿಕಾರ್ಜುನ ನನಗೆ ಏನಾದರೂ ಕೇಡನ್ನ ಬಯಸಿದರೆ ತನ್ನ ಪ್ರಾಣವನ್ನು ಹಾಗೇನೆ ದೇಹವನ್ನು ನನ್ನ ಪ್ರಾಣವನ್ನು ನನ್ನ ಆತ್ಮ ಸಂಗಾತಿಯಾಗಿರ್ತಕ್ಕಂತಹ ಯಾರು ಚನ್ನಮಲ್ಲಿಕಾರ್ಜುನನಿಗೆ ಅರ್ಪಿಸಿ ನಾನು
ಶುದ್ಧಳಾಗುತ್ತೇನೆ ಅಂತಕ್ಕಂತಹ ಒಂದು ನಿರ್ಮಲ ಮನಸ್ಥಿತಿಯ ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ ಎಷ್ಟರ ಮಟ್ಟಿಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ನನಗೆ ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ಲ, ನನಗೆ ಚನ್ನಮಲ್ಲಿಕಾರ್ಜುನನೇ ಗಂಡ ಎನ್ನುವಂತಹ ರೀತಿಯಲ್ಲಿ ಅವರು ಹೇಳ್ತಾರೆ. ಅವನೇ ನನಗೆ ಆತ್ಮಸಂಗಾತ, ಸಾಕ್ಷಾತ್ ಶಿವನ ಒಂದು ಸಾಕ್ಷಾತ್ಕಾರವನ್ನು ಪಡ್ಕೋಬೇಕು ಅಂತಕ್ಕಂತಹ ಒಂದು ದೃಷ್ಟಿಯಿಂದ ಇಲ್ಲಿ ಅಕ್ಕ ಮಹಾದೇವಿಯವರು ತಮ್ಮ ಭಕ್ತಿಯ ಒಂದು ಪರಾಕಾಷ್ಠತೆಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದಕ್ಕೆ ನನ್ನ ದೇಹವನ್ನ ಪ್ರಾಣವನ್ನ ಅರ್ಪಿಸಿ ಶುದ್ಧಳಾಗುತ್ತೇನೆ ಅನ್ನುವಂತಹ ವಿಚಾರವನ್ನ ಈ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಮುಂದುವರೆದಂತೆ 2ನೇ ವಚನವನ್ನ ನಾವು ಗಮನಿಸಿದ್ರೆ ನೋಡಿ, ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ಚನ್ನಮಲ್ಲಿಕಾರ್ಜುನನ ಮೇಲೆ ಎಷ್ಟು ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ, ಆತ್ಮವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನೋಡೋಣ. ನೋಡಿ, ಇಲ್ಲಿ ನೆಚ್ಚಿಗೆ ಮನ ನಿಮ್ಮಲ್ಲಿ, ನೆಚ್ಚಿಗೆ ಮನ ನಿಮ್ಮಲ್ಲಿ, ಮೆಚ್ಚುಗೆ ಮನ ನಿಮ್ಮಲ್ಲಿ, ಸಲಹುಗೆ ಮನ ನಿಮ್ಮಲ್ಲಿ, ಸೋಲುಗೆ ಮನ ನಿಮ್ಮಲ್ಲಿ, ಅಳಲುಗೆ ಮನ ನಿಮ್ಮಲ್ಲಿ, ಬಳಲುಗೆ ಮನ ನಿಮ್ಮಲ್ಲಿ, ಇಲ್ಲಿ ಕರಗುಗೆ ಮನ ನಿಮ್ಮಲ್ಲಿ, ಕೊರಗುಗೆ ಮನ ನಿಮ್ಮಲ್ಲಿ, ಎನ್ನ ಪಂಚೇಂದ್ರಿಯಗಳು ಇಲ್ಲಿ ಕಬ್ಬುನ ಉಂಡ ನೀರಿನಂತೆ ನಿಮ್ಮಲ್ಲಿ ಬೆರಸಿಗೆ ಚನ್ನಮಲ್ಲಿಕಾರ್ಜುನಯ್ಯ ಅಂತ ಅಲ್ಲಿ ಅವರು ಹೇಳ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ, ಇಲ್ಲಿ ಒಂದು ರೀತಿಯಲ್ಲಿ ಆ ಚನ್ನಮಲ್ಲಿಕಾರ್ಜುನನ ಮೇಲೆ ಇರ್ತಕ್ಕಂಥ ನಂಬಿಕೆಯನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ವಚನದಲ್ಲಿ ನಾವು ಗಮನಿಸಬಹುದು. ಅಕ್ಕ ಮಹಾದೇವಿಯವರು ಚನ್ನಮಲ್ಲಿಕಾರ್ಜುನನ ಮೇಲಿರ್ತಕ್ಕಂಥ ಹಂಬಲ, ಪ್ರೀತಿ, ನಂಬಿಕೆ, ಆತ್ಮವಿಶ್ವಾಸವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ತನ್ನ ಸುಖಗಳಿಗೆ ನೀನೇ ಒಡೆಯ ಅನ್ನುವಂತಹ ಮಾತನ್ನ ಹೇಳುತ್ತಾ ತನ್ನ ಸರ್ವಸ್ವವೂ ನೀನೇ ಅನ್ನುವಂತಹದ್ದು, ತನ್ನ ಸರ್ವಸ್ವವೂ ನೀನೇ ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ಇಡೀ ತನ್ನ ಮನಸ್ಸಿನಲ್ಲಿ, ತನ್ನ ಅಂತರಂಗದಲ್ಲಿ ಚನ್ನಮಲ್ಲಿಕಾರ್ಜುನನನ್ನೇ ತುಂಬಿಕೊಂಡಿರ್ತಕ್ಕಂಥದ್ದು ಯಾರಪ್ಪ ಅಂತಂದ್ರೆ ಅಕ್ಕ ಮಹಾದೇವಿಯವರು. ಹೇಗೆ ಅಂದ್ರೆ ಅವ್ರು ಹೇಳ್ತಾ ಇದ್ರೆ, ಎನ್ನ ಪಂಚೇಂದ್ರಿಯಗಳಲ್ಲೂ, ಉದಾಹರಣೆಗೆ ನನ್ನ ಪಂಚೇಂದ್ರಿಯಗಳಲ್ಲೂ, ಕಣ್ಣು, ಕಿವಿ, ಬಾಯಿ, ಮೂಗು, ಚರ್ಮ, ಇಡೀ ಪಂಚೇಂದ್ರಿಯಗಳಲ್ಲೂ ನಿನ್ನನ್ನ ತುಂಬಿಕೊಂಡಿದ್ದೀನಿ. ತನ್ನ ಅಂತರಂಗದಲ್ಲಿಯೂ ನನ್ನ ಪಂಚೇಂದ್ರಿಯಗಳು ಆಗಿದೆ ಅಂದ್ರೆ, ಕುಲುಮೆಯಲ್ಲಿ ಕಾಯ್ದ ಕಬ್ಬಿಣವನ್ನ ನೀರಿನಲ್ಲಿ ಹಾಕಿದಾಗ ಕಬ್ಬಿಣ ನೀರಿನಲ್ಲಿ ಬೆರೆತಂತೆ ಅಕ್ಕ ಮಹಾದೇವಿ ಅವರ ಅಂತರಂಗದಲ್ಲಿ ಚನ್ನಮಲ್ಲಿಕಾರ್ಜುನ ಎಲ್ಲ ಒಂದ್ ಕಡೆ ಬೆರೆತಿದ್ದಾನೆ ಅನ್ನೋ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ಆ ಚನ್ನಮಲ್ಲಿಕಾರ್ಜುನ ಇಲ್ಲಿ ಅಕ್ಕ ಮಹಾದೇವಿಯವರ ಮನಸ್ಸಿನಲ್ಲಿ ಬೆರೆತಿದ್ದಾನೆ, ಅಥವಾ ಅವರ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದಾರೆ ಯಾರನ್ನ, ಚನ್ನಮಲ್ಲಿಕಾರ್ಜುನನ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ಇನ್ನೊಂದ್ ಕಡೆ ಇಲ್ಲಿ ಸತಿಪತಿ ಭಾವವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಈ ವಚನದಲ್ಲಿ. ಹಾಗೇನೆ ಮುಂದುವರೆದಂತೆ ನೋಡಿ, ಇಲ್ಲಿ ಮುಂದಿನ ಪದ್ಯದಲ್ಲಿ 3ನೇ ವಚನದಲ್ಲಿ ಇಲ್ಲಿ ಅಲ್ಲಿ ಚನ್ನಮಲ್ಲಿಕಾರ್ಜುನನ ಭೌತಿಕ ರೂಪವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹೇಗಿದ್ದಾನೆ ನೋಡಿ, ಒಂದು ಕಲ್ಪನಾ ಪ್ರಪಂಚಕ್ಕೆ ಅವರು ಎಲ್ಲ ಒಂದ್ ಕಡೆ ಅವರ ಕಲ್ಪನಾ ಪ್ರಪಂಚವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹೇಗಿದ್ದಾನೆ ಹಾಗಾದ್ರೆ ಯಾರು, ನಮ್ಮ ಚನ್ನಮಲ್ಲಿಕಾರ್ಜುನ ಅಕ್ಕ ಮಹಾದೇವಿ ಅವರ ಪ್ರಕಾರ ನೋಡಿ, ಹೊಳೆವ ಕೆಂಜಡೆಗಳ ಮಣಿಮುಕುಟದ ಒಪ್ಪುವ ಸುಲಿಪಲ್ಲ ನಗೆ ಮುಖದ ಹಿರಿಯೇಳು ಭುವನವಮಂ ಬೆಳಗುವ ದಿವ್ಯ ಸ್ವರೂಪನ ಕಂಡೆ ನಾನು, ದಿವ್ಯ ಸ್ವರೂಪನ ಕಂಡೆ ನಾನು, ಕಂಡೆನ್ನ ಕಂಗಳ ಬರ ಹಿಂಗಿತೆನಗೆ, ಕಂಡೆನ್ನ ಕಂಗಳ ಬರ ಹಿಂಗಿತೆನಗೆ, ಗಂಡರನೆಲ್ಲ ಹೆಂಡಿರಾಗಿ ಆಳುವ ಇಲ್ಲಿ ಗರುವನ ಕಂಡೆ ನಾನು, ಗಂಡಿರನೆಲ್ಲ ಎಂಡಿರಾಗಿ ಆಳುವ ಗರುವನ ಕಂಡೆ ನಾನು, ಜಗದಾದಿಶಕ್ತಿಯಳು ಬೆರೆಸಿ ಮಾತಾಡುವ, ಜಗದಾದಿಶಕ್ತಿಯಳು ಬೆರೆಸಿ ಮಾತಾಡುವ ಪರಮಗುರು ಚನ್ನಮಲ್ಲಿಕಾರ್ಜುನನ ನಿಲುವ ಕಂಡು ಬದುಕಿದೆನು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ.
ನೋಡಿ ಎಷ್ಟರ ಮಟ್ಟಿಗೆ ಅವರು ಇಲ್ಲಿ ಚನ್ನಮಲ್ಲಿಕಾರ್ಜುನನನ್ನ ತುಂಬಿಕೊಂಡಿದ್ದಾರೆ ಅನ್ನೋದನ್ನ ನಾವು ಗಮನಿಸಿದ್ರೆ, ಅವನ ಒಂದು ಭೌತಿಕ ರೂಪವನ್ನ ಯಾವ ರೀತಿ ವರ್ಣನೆ ಮಾಡ್ತಾ ಇದ್ದಾರೆ ಅಂತ ನಾವು ಈ ವಚನದಲ್ಲಿ ಗಮನಿಸಬಹುದು. ಈ ವಚನದಲ್ಲಿ ಅಕ್ಕ ಕಂಡ ಚನ್ನಮಲ್ಲಿಕಾರ್ಜುನನ ಆ ಒಂದು ಭೌತಿಕ ರೂಪದ ಒಂದು ವರ್ಣನೆ ಇದೆ. ಹೇಗೆಂದ್ರೆ ನೋಡಿ, ಹೇಗೆ ಅಕ್ಕ ಮಹಾದೇವಿಯವರಿಗೆ ಚನ್ನಮಲ್ಲಿಕಾರ್ಜುನ ಹೇಗೆ ಕಾಣಿಸ್ತಾ ಇದ್ದಾನೆ ಅನ್ನೋದನ್ನ ನೋಡೋದಾದ್ರೆ, ಹೊಳೆವ ಕೆಂಪಾದ ಜಡೆಗಳು. ನೋಡಿ, ಶಿವ ಚನ್ನಮಲ್ಲಿಕಾರ್ಜುನ ಅಂತಂದ್ರೆ ಯಾರು? ಶಿವ, ಸಾಕ್ಷಾತ್ ಶಿವನನ್ನ ನೋಡಿ. ಹೊಳೆವ ಕೆಂಪಾದ ಜಡೆಗಳಿವೆ ಅವನಿಗೆ. ಅದರ ಮೇಲೆ, ಜಡೆಗೆಯ ಮೇಲೆ ಧರಿಸಿರ್ತಕ್ಕಂತಹ ರತ್ನ ಖಚಿತವಾದ ಕಿರೀಟ, ಹಾಗೇನೆ ಸುಂದರವಾದ ಹಲ್ಲುಗಳ ಸಾಲು, ದಂತಪಕ್ತಿ ಅಂತ ಇದೆ ಅಲ್ಲಿ ನೋಡಿ. ಹೊಳೆಯುವಂತಹ ಹಲ್ಲುಗಳ ಸಾಲಿದೆ. ಅವನ ಹಲ್ಲುಗಳನ್ನ ವರ್ಣನೆ ಮಾಡ್ತಾ ಇದ್ದಾರೆ ಇಲ್ಲಿ. ಆನಂತರ ನಗು ಮುಖದ ಸೌಂದರ್ಯ ಮೂರ್ತಿ, ಸದಾ ನಗ್ತಾ ಇದ್ದಾನೆ ಅಂತಕ್ಕಂಥದ್ದು. ಹಾಗೇನೆ ಮಂಗಳಮಯವಾದ ಕಣ್ಣುಗಳು, ದಿವ್ಯ ದೃಷ್ಟಿಯನ್ನ ಬೀರುವಂತಹ ಕಣ್ಣುಗಳು ಚನ್ನಮಲ್ಲಿಕಾರ್ಜುನನಿಗಿವೆ. ಅಷ್ಟೇ ಅಲ್ಲದೆ 14 ಲೋಕಗಳನ್ನ ಬೆಳಗುವಂತಹ ದಿವ್ಯ ಸ್ವರೂಪ ಮೂರ್ತಿಯಾದ ಶಿವನನ್ನ ನೋಡಿರ್ತಕ್ಕಂತಹ ಸಂದರ್ಭ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಆ ಶಿವನನ್ನ ನೋಡಿರ್ತಕ್ಕಂತಹ ಸಂದರ್ಭವನ್ನ ಇಲ್ಲಿ ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಆ ಶಿವನನ್ನ ನೋಡಿ ಅಕ್ಕ ಮಹಾದೇವಿಯವರ ಕಣ್ಣುಗಳ ಬರ ಹಿಂಗಿತು. ಅಯ್ಯೋ, ನನ್ನ ಕಣ್ಣೇ ಧನ್ಯವಾದೋ ಅಂತಕ್ಕಂಥದ್ದು. ನನ್ನ ಈ ಕಣ್ಣುಗಳು ಪುಣ್ಯ ಮಾಡಿದ್ದೋ, ಈ ಮಹಾತ್ಮನನ್ನ, ನನ್ನ ಚನ್ನಮಲ್ಲಿಕಾರ್ಜುನನ ಕಣ್ತುಂಬಿಕೊಂಡು ನನ್ನ ಕಣ್ಣಿನ ಬರ ಹಿಂಗಿತು ಅಂತಕ್ಕಂಥದ್ದು. ನಂತರ ಅಕ್ಕ ಶಿವನನ್ನ ಕುರಿತು ಮತ್ತೆ ಹೇಳ್ತಾಳೆ, ಅಷ್ಟಕ್ಕೆ ನಿಲ್ಸಲ್ಲ. ಇಲ್ಲಿ ಈ ಲೋಕದ ಗಂಡರನ್ನೆಲ್ಲ ಎಂಡಿರಾಗಿ ಹಾಳುವಂತಹ ಸರ್ವಶ್ರೇಷ್ಠನು ಜಗದಾದಿ ಶಕ್ತಿಯನ್ನು ಬೆರೆಸಿ ಮಾತಾಡುವಂತಹ ಪರಮಗುರು ಚನ್ನಮಲ್ಲಿಕಾರ್ಜುನ ನಿಲುವನ್ನ ನಾನು ಕಂಡೆ. ಇಡೀ ಜಗತ್ತಿಗೆ ಇಲ್ಲಿ ಒಡೆಯನಾಗಿರ್ತಕ್ಕಂತಹ ಈ ನಮ್ಮ ಚನ್ನಮಲ್ಲಿಕಾರ್ಜುನನ ನಿಲುವನ್ನ ನಾನು ಕಂಡು ಜೀವಿಸಿದೆ, ಬದುಕಿದೆ ಅಂತ ಹೇಳಿ ಇಡೀ ಅವನ ರೂಪವನ್ನ ತನ್ನ ಮನದಲ್ಲಿ ತುಂಬಿಕೊಂಡಿರ್ತಕ್ಕಂತಹ ವಿಚಾರವನ್ನ ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಆನಂತರದಲ್ಲಿ ನಾವು ಗಮನಿಸೋದಾದ್ರೆ, ಈಗ 4ನೇ ಪದ್ಯದಲ್ಲಿ ನೋಡೋದಾದ್ರೆ ನೋಡಿ, ಇಲ್ಲಿ ಕದಳಿ ವನಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ವನದಲ್ಲಿರ್ತಕ್ಕಂತಹ ಗಿಡ ಮರಗಳು ಹೇಗೆ ಭಾಸವಾಗ್ತವೆ, ಯಾರಿಗೆ? ಅಕ್ಕ ಮಹಾದೇವಿಯವರಿಗೆ ಹೇಗೆ ಕಾಣಿಸ್ತವೆ, ಆ ಒಂದು ಪವಿತ್ರವಾದ ಕ್ಷೇತ್ರ ಅವ್ರಿಗೆ ಯಾವ ರೀತಿ ಕಾಣಿಸ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ವನವೆಲ್ಲ ಕಲ್ಪತರು, ಗಿಡವೆಲ್ಲ ಇಲ್ಲಿ ಮರಜವಣಿ, ಶಿಲೆಗಳೆಲ್ಲ ಇಲ್ಲಿ ಪರಶ. ಇಲ್ಲಿ ಎಲ್ಲ ಒಂದ್ ಕಡೆ ಇಲ್ಲಿ ಏನೇನ್ ಮಾಡ್ತಾರಪ್ಪ ಅಂದ್ರೆ, ಇಲ್ಲಿ ಶಿಲೆಗಳೆಲ್ಲ ಪರುಷ, ನೆಲವೆಲ್ಲ ಅವಿಮುಕ್ತ ಕ್ಷೇತ್ರ. ಇಲ್ಲಿ ಎಡರುವ ಹರಳೆಲ್ಲ ಚಿಂತಾಮಣಿ, ಚನ್ನಮಲ್ಲಿಕಾರ್ಜುನಯ್ಯ ನೆಚ್ಚಿನ ಗಿರಿಯ ಸುತ್ತಿ ನೋಡುತ್ತ ಬಂದು ಕದಳಿಯ ಬನವ ಕಂಡೆ ನಾನು ಅಂತ ಅಕ್ಕ ಮಹಾದೇವಿಯವರು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಅಕ್ಕ ಮಹಾದೇವಿಯವರು ಕದಳಿ ಬನಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿನ ಪ್ರಕೃತಿಯ ವರ್ಣನೆಯನ್ನು ಕೂಡ ವರ್ಣಿಸ್ತಾ, ಆನಂತರ ಆ ಪ್ರಕೃತಿಯ ಶ್ರೇಷ್ಠತೆಯನ್ನ, ಆ ಮಣ್ಣಿನ ಶ್ರೇಷ್ಠತೆಯ ಒಂದು ಗುಣವನ್ನ ಇಲ್ಲಿ ವರ್ಣಿಸ್ತಾ ಇದ್ದಾರೆ ಅಥವಾ ನಮಗೆ ತಿಳಿಸ್ತಾ ಇದ್ದಾರೆ. ಹೇಗಿದೆ ಅಲ್ಲಿನ ಪ್ರಕೃತಿಯ ಸೌಂದರ್ಯ ಅನ್ನೋದನ್ನ ನಾವು ಗಮನಿಸೋದಾದ್ರೆ ನೋಡಿ, ಅಕ್ಕ ಮಹಾದೇವಿಯವರ ಕಣ್ಣಿಗೆ ಅಲ್ಲಿರ್ತಕ್ಕಂತಹ ಮರಗಳೆಲ್ಲ ಕೇವಲ ಮರಗಳಾಗಿ, ಕೇವಲ ವೃಕ್ಷಗಳಾಗಿ ಕಾಣ್ಲಿಲ್ಲ. ಇಲ್ಲಿ ಮನಸ್ಸಿನ ಇಷ್ಟಾರ್ಥವನ್ನ ಪೂರೈಸುವಂತಹ ಕಲ್ಪವೃಕ್ಷಗಳು, ಅಂದ್ರೆ ತೆಂಗಿನ ಮರಗಳು, ಅಂದ್ರೆ ಕೇಳಿದ್ದೆಲ್ಲ ಕೊಡುವಂತಹ ಇಲ್ಲಿ ಕಲ್ಪವೃಕ್ಷದ ಹಾಗೆ ಕಾಣಿಸ್ತಾ ಇದ್ದು ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ಅಲ್ಲಿರುವ ಗಿಡಗಳೆಲ್ಲ ಜೀವವನ್ನ ಉಳಿಸುವಂತಹ ಇಲ್ಲಿ ಔಷಧಿಯ
ಮೂಲಿಕೆಗಳು ಅಥವಾ ಸಂಜೀವಿನಿಯಂತೆ ಕಾಣಿಸ್ತಾ ಇದ್ದವು. ಚಿಕ್ಕ ಚಿಕ್ಕ ಗಿಡಗಳೆಲ್ಲವೂ ಕೂಡ ಔಷಧಿಯ ಗಿಡ ಮೂಲಿಕೆಗಳಂತೆ ಕಾಣಿಸ್ತಾ ಇದ್ದವು. ಅಂದ್ರೆ ಸಂಜೀವಿನಿಯಂತೆ ಮರುಜೀವವನ್ನ ಕೊಡ್ತಕ್ಕಂತಹ ಇಲ್ಲಿ ಗಿಡಗಳ ಹಾಗೆ ಕಾಣಿಸ್ತಾ ಇದ್ದವು. ಅಕ್ಕ ಮಹಾದೇವಿಯವರಿಗೆ ಕದಳಿ ವನದಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಒಂದು ಪ್ರಕೃತಿಯ ನೋಟವನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೇನೆ ಶಿಲೆಗಳೆಲ್ಲ ಜಡವಸ್ತುವಾದ ಕಲ್ಲಲ್ಲ. ನೋಡಿ, ಅಲ್ಲಿರ್ತಕ್ಕಂಥ ಶಿಲೆಗಳು ಜಡವಸ್ತುವಾದ ಕಲ್ಲಾಗಿ ಕಾಣ್ತಾ ಇರಲಿಲ್ಲ. ಅಲ್ಲಿರ್ತಕ್ಕಂಥ ಶಿಲೆಗಳು ಮುಟ್ಟಿದ್ದನ್ನ ಚಿನ್ನ ಮಾಡಬಲ್ಲಂತಹ ಪರುಷಮಣಿಯ ಅಂತಕ್ಕಂಥದ್ದು. ಈ ಪರುಷಮಣಿ ಅಂತ ಅಂದ್ರೆ ಮುಟ್ಟಿದ್ದನ್ನೆಲ್ಲ ಚಿನ್ನ ಮಾಡುವಂತಹ ಒಂದು ವಸ್ತು ಅಂತಕ್ಕಂಥದ್ದು ಹಾಗೆ ಕಾಣಿಸ್ತಾ ಇದೋ. ಇನ್ನೊಂದ್ ಕಡೆ ಈ ಚಿನ್ನ ಮಾಡಬಲ್ಲ ಈ ಪರುಷಮಣಿ ಹಾಗೆ ಅಲ್ಲಿಯ ನೆಲ ಇದೆಯಲ್ಲ, ಅಲ್ಲಿಯ ಭೂಮಿ ಇದೆಯಲ್ಲ, ಆ ಭೂಮಿ ಹೇಗ್ ಕಾಣಿಸ್ತಾ ಇತ್ತಪ್ಪ ಅಂದ್ರೆ ಅದು ಬರೀ ನೆಲವಲ್ಲ, ಒಂದು ಪುಣ್ಯ ಕ್ಷೇತ್ರವಾಗಿ ಕಾಣಿಸ್ತಾ ಇತ್ತು. ಹಾಗೇನೆ ಅಲ್ಲಿ ಪ್ರವಹಿಸುವಂತಹ ನೀರು, ಜಲ ಇದೆಯಲ್ಲ, ಅದು ನೀರಲ್ಲ, ಮರಣದಿಂದ ದೂರವಿರಿಸಬಲ್ಲಂತಹ ಒಂದು ಅಮೃತ ಸಮಾನವಾದ ದೇವಗಂಗೆ ಅಲ್ಲಿ ಹರಿತಾ ಇತ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅಲ್ಲಿ ಓಡಾಡುತ್ತಾ ಇರ್ತಕ್ಕಂತಹ ಕಾಡು ಪ್ರಾಣಿಗಳೆಲ್ಲ ಮನುಷ್ಯನ ಮುಖವಿರುವಂತಹ ಪುರುಷ ಮೃಗಗಳಾಗಿ ಅಲ್ಲಿ ಕಾಲಿಗೆ ಸಿಗುವ ಹರಳೆಲ್ಲ, ಕಾಲಿಗೆ ಸಿಗ್ತಾ ಇರ್ತಕ್ಕಂತಹ ಹರಳೆಲ್ಲ ಹೇಗೆ ಇದ್ವಪ್ಪ ಅಂದ್ರೆ ಬೇಡಿದ್ದ ಇಷ್ಟಾರ್ಥಗಳನ್ನ ನೀಡುವಂತಹ ಶ್ರೇಷ್ಠ ಗುಣಗಳುಳ್ಳ ಇಲ್ಲಿ ಬೆಲೆ ಬಾಳುವಂತಹ ರತ್ನ ಎಂದು ನಾವಿಲ್ಲಿ ಗಮನಿಸಬಹುದು. ಒಂದು ದಿವ್ಯ ರತ್ನ ಅಲ್ಲಿ ಇತ್ತು ಅಂತಕ್ಕಂಥದ್ದು ಆ ನೆಲದಲ್ಲಿ ಅಥವಾ ಆ ಭೂಮಿಯಲ್ಲಿ. ಹಾಗೇನೆ ತನ್ನ ಆತ್ಮ ಸಂಗಾತನಾಗಿರುವಂತಹ ಚನ್ನಮಲ್ಲಿಕಾರ್ಜುನನ ಪ್ರೀತಿಯ ಗಿರಿಯನ್ನ ಸುತ್ತುತ್ತಾ ನೋಡುತ್ತಾ ಪ್ರಕೃತಿಯ ಸೌಂದರ್ಯವನ್ನ ಇಲ್ಲಿ ಸವಿಯುತ್ತಾ, ಹಾಗೇನೆ ಚನ್ನಮಲ್ಲಿಕಾರ್ಜುನನಲ್ಲಿ ತನ್ನ ಆತ್ಮವನ್ನ ಇಲ್ಲಿ ಅರ್ಪಿಸುತ್ತಾ ಅವರು ಅಲ್ಲಿ ಇಡೀ ಪ್ರಕೃತಿಯ ಮಡಿಲಲ್ಲಿ ಚನ್ನಮಲ್ಲಿಕಾರ್ಜುನನ ದಿವ್ಯ ದರ್ಶನವನ್ನ ಪಡೆಯುತ್ತಾರೆ ಎಂಬುದನ್ನ ಈ ವಚನದಲ್ಲಿ ನಾವು ತಿಳಿಬಹುದು. ಇದಿಷ್ಟು ಅಕ್ಕ ಮಹಾದೇವಿಯವರು ಬರೆದಿರ್ತಕ್ಕಂತಹ 4 ವಚನಗಳ ಬಗ್ಗೆ ನಾನು ತಿಳಿಸಿದ್ದೀನಿ. ಹಾಗಾಗಿ ಇವತ್ತಿನ ತರಗತಿ ನಿಮಗೆ ಸುಮಾರು 18 ಅಂಕಗಳಿಗೆ ಇಲ್ಲಿ ಮುಖ್ಯವಾಗಿರುತ್ತೆ ಅಂತ ಹೇಳ್ತಾ, ಹಾಗಾಗಿ ಕೊನೆಯದಾಗಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಇನ್ನೊಂದ್ ಕಡೆ ನಾವು ಗಮನಿಸೋದಾದ್ರೆ 12ನೇ ಶತಮಾನದ ಕಾಲಘಟ್ಟದಲ್ಲಿ ಅಕ್ಕ ಮಹಾದೇವಿಯವರ ಒಂದು ಗಟ್ಟಿ ನಿಲುವು, ದಿಟ್ಟ ಹೆಜ್ಜೆಯ ಸಾಧಕಿ ಅಕ್ಕ ಮಹಾದೇವಿಯವರು ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಹಾಗೇನೆ ಅಕ್ಕ ಮಹಾದೇವಿ ಮಲ್ಲಿಕಾರ್ಜುನನ ಮೇಲಿನ ಹಂಬಲ, ಅಕ್ಕ ಮಹಾದೇವಿಯವರಿಗೆ ಮಲ್ಲಿಕಾರ್ಜುನನ ಮೇಲಿನ ಹಂಬಲ ಎಷ್ಟರ ಮಟ್ಟಿಗಿತ್ತು ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಅಕ್ಕ ಮಹಾದೇವಿಯವರ ಕದಳಿ ವನದ ಪ್ರವೇಶ ಅದ್ರ ಬಗ್ಗೆ ನಿಮಗೆ ಪ್ರಶ್ನೆ ಕೇಳ್ಬೋದು, ಅಥವಾ ಸತಿಪತಿ ಭಾವದ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು, ಅಥವಾ ಚನ್ನಮಲ್ಲಿಕಾರ್ಜುನನ ಭೌತಿಕ ರೂಪ ಅಥವಾ ರೂಪದ ಬಗ್ಗೆ ಪ್ರಶ್ನೆ ಕೇಳ್ಬೋದು, ಕದಳಿ ಬನದ ಪ್ರಕೃತಿ ವರ್ಣನೆಯ ಬಗ್ಗೆ ಕೇಳ್ಬೋದು. ಹಾಗೇನೆ ಅಕ್ಕ ಕದಳಿ ಬನಕ್ಕೆ ಹೋಗುವಾಗ ಪಟ್ಟಂತಹ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು. ಅವೆಲ್ಲವೂ ಕೂಡ ನನ್ನ ತರಗತಿಯಲ್ಲಿ ತಿಳಿಸಿದ್ದೀನಿ. ಹಾಗಾಗಿ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳಿ, ಹಾಗೇನೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಥವಾ ತಿಳಿಸಿ. ಯಾಕೆಂದ್ರೆ ಜ್ಞಾನ ಅನ್ನೋದು ನಿಂತ ನೀರಾಗಬಾರ್ದು, ಅದು ಸದಾ ಹರಿಯುವಂತಹ ನದಿಯಾಗ್ಲಿ ಅಂತ ಅನ್ನೋದೇ ನನ್ನ ತರಗತಿಯ ಉದ್ದೇಶ. ಹಾಗಾಗಿ ಹೆಚ್ಚು ಜನರಿಗೆ ಇದನ್ನ ಕಳಿಸಿ, ಅವ್ರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮುಂದಿನ ತರಗತಿಯಲ್ಲಿ ಎಲ್ರಿಗೂ ಸಿಗೋಣ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.